ನಮಸ್ಕಾರ. ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿ ವ್ರತದ ಕಥೆಯನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಹೇಳೋಕ್ಕಾಗಿರ್ಲಿಲ್ಲ. ಇಂದು ಆ ಕಥೆನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ವ್ರತಕಥೆಯಲ್ಲಿ ಕೇಳುವವರಿಗೂ ಹಾಗೂ ಹೇಳುವವರಿಗೂ ತುಂಬಾ ಪುಣ್ಯ ಬರುತ್ತೆ ಅಂತ ಕಥೆಯಲ್ಲಿ ಸಾರವಿದೆ. ಹಾಗಾಗಿ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತಕತೆ. ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶವ ಎಂಬ ಹೆಸರಿನ ರಾಜನು ರಾಜ್ಯವಾಳುತ್ತಿದ್ದನು. ಅವನಿಗೆ 4 ವೇದಗಳು, 6 ಶಾಸ್ತ್ರಗಳು ಹಾಗೂ 18 ಪುರಾಣಗಳನ್ನು ಬಲ್ಲವನಾಗಿದ್ದನು. ಅವನ ಪಟ್ಟದ ರಾಣಿಯ ಹೆಸರು ಸುರಶ್ಚಂದ್ರಿಕಾ. ಅವರಿಗೆ 7 ಪುತ್ರರು ಹಾಗೂ ಒಬ್ಬಳೇ ಮಗಳಿದ್ದಳು. ಒಂದು ದಿನ ರಾಜಕನ್ಯೆಯು ತನ್ನ ಗೆಳತಿಯರೊಂದಿಗೆ ನಗರದ ಹೊರಭಾಗದ ಉದ್ಯಾನವನದಲ್ಲಿ ವಿಹಾರ ಮಾಡುತ್ತಿದ್ದಾಗ ಅರಮನೆಯಲ್ಲಿ ಒಂದು ಚಮತ್ಕಾರದ ಘಟನೆ ಕಂಡುಬಂದಿತು. ಅದೇನು ಚಮತ್ಕಾರವೆಂದರೆ, ಶ್ರೀ ಮಹಾಲಕ್ಷ್ಮಿಯು ಮನಸ್ಸಿನಲ್ಲಿ ಭದ್ರಶವರಾಜನ ಅರಮನೆಯಲ್ಲಿ ನೆಲೆಸಬೇಕೆಂದು ಇಚ್ಛೆಯಾಯಿತು. ನಾನು ಈ ರಾಜ್ಯದಲ್ಲಿ ನೆಲೆಯೂರಿದ್ದಲ್ಲಿ ಈ ರಾಜನ ಕಲ್ಯಾಣವಾಗಬಹುದು ಎಂಬ ವಿಚಾರ ಲಕ್ಷ್ಮಿಯ ಮನಸ್ಸಿನಲ್ಲಿ ಬಂದಿತು. ಈ ವಿಚಾರ ಬಂದೊಡನೆಯೇ ಲಕ್ಷ್ಮಿಯು ರುದ್ರಶ್ರೀ ರೂಪದಲ್ಲಿ ಕೋಲನ್ನು ಊರುತ್ತಾ ಅರಮನೆಯ ಬಾಗಿಲಿಗೆ ಬಂದಳು. ಆಗ ಅಲ್ಲಿಯ ದ್ವಾರಪಾಲಕನು ಲಕ್ಷ್ಮಿಯನ್ನು ಯಾರು ಬೇಕೆಂದು ಕೇಳಿದಾಗ ಅವಳು ತನಗೆ ರಾಣಿ ಸುರಶ್ಚಂದ್ರಿಕೆಯನ್ನ ಭೇಟಿಯಾಗಬೇಕೆಂದು ಹೇಳಿದಳು. ಆ ದ್ವಾರಪಾಲಕನು ಒಬ್ಬ ದಾಸಿಯನ್ನು ಕರೆದು ಲಕ್ಷ್ಮಿಯನ್ನ ಭೇಟಿ ಮಾಡಿಸು ಎಂದು ಹೇಳಿದನು. ದಾಸಿಯು ಲಕ್ಷ್ಮಿಯ ರೂಪದಲ್ಲಿದ್ದ ರುದ್ರಶ್ರೀಯನ್ನ, ಯಾರು ನೀವು, ಎಲ್ಲಿಂದ ಬಂದಿರುವಿರಿ, ನಿಮ್ಮ ಹೆಸರೇನು, ನಿಮಗೆ ರಾಣಿಯ ಹತ್ತಿರ ಏನು ಕೆಲಸವಿದೆ ಎಂದು ಪ್ರಶ್ನೆ ಮಾಡಿದಳು. ಲಕ್ಷ್ಮಿಯು ದಾಸಿಗೆ, ನಾನು ದ್ವಾರಕೆಯಲ್ಲಿ ವಾಸಿಸುವ ಭುವನೇಶ್ವರ ಹೆಸರಿನ ವಿದ್ವಾನ್ ಬ್ರಾಹ್ಮಣನ ಪತ್ನಿ, ನನ್ನ ಹೆಸರು ಕಮಲ ಎಂದು ಹೇಳಿದಳು. ನಾನು ಇಲ್ಲಿಗೆ ಬಂದ ವಿಷಯವನ್ನ ಸ್ವಲ್ಪದರಲ್ಲೇ ಹೇಳುತ್ತೇನೆ, ಕೇಳು ಎಂದಳು. ಈಗ ಇಲ್ಲಿ ಇರುವ ನಿಮ್ಮ ಸುರಶ್ಚಂದ್ರಿಕೆ ರಾಣಿಯು ಹಿಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು. ಆ ವೈಶ್ಯನು ಬಡವನಾಗಿದ್ದನು. ಅದಕ್ಕಾಗಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಜಗಳವಾಗುತ್ತಿತ್ತು. ದಿನಾಲೂ ಪತ್ನಿಗೆ ಹಿಂಸೆ ಕೊಡುತ್ತಿದ್ದನು. ಈ ತ್ರಾಸಿನಿಂದ ಬೇಸತ್ತು ಒಂದು ದಿನ ಅವಳು ಮನೆ ಬಿಟ್ಟು ಅಡವಿಯಲ್ಲಿ ತಿರುಗಾಡ ಹತ್ತಿದಳು. ಅದನ್ನು ನೋಡಿ ನನಗೆ ಅವಳ ಮೇಲೆ ದಯೆ ಬಂದಿತು. ನಾನು ಅವಳನ್ನ ವಿಚಾರಿಸಿ ದುಃಖದ ಕಾರಣವನ್ನ ಕೇಳಿದನು. ಅವರ ದಾರಿದ್ರ್ಯ ದೂರವಾಗುವ ಸಲುವಾಗಿ ಲಕ್ಷ್ಮೀ ವ್ರತವನ್ನ ಹೇಗೆ ಮಾಡಬೇಕೆಂದು ಅವಳಿಗೆ ತಿಳಿಸಿದನು. ಅದರ ಪ್ರಕಾರ ಅವಳು ಲಕ್ಷ್ಮೀ ವ್ರತವನ್ನ ಮಾಡಿದಳು. ಲಕ್ಷ್ಮೀ ವ್ರತದ ಪ್ರಭಾವದಿಂದಾಗಿ ಅವಳು ಸಂಪತ್ತನ್ನ ಪಡೆದು ಸುಖವಾಗಿದ್ದಳು. ಹಾಗೆ ಪತಿ ಪತ್ನಿಯರ ಸಂಸಾರ ಸುಖಮಯವಾಯಿತು. ಮುಂದೆ ಅನೇಕ ವರ್ಷಗಳವರೆಗೆ ಅವರು ಐಶ್ವರ್ಯದಿಂದ ಇದ್ದರು. ಒಂದು ದಿನ ಅವರಿಗೆ ಅಕಸ್ಮಾತ್ ಮೃತ್ಯು ಬಂದಿತು. ಲಕ್ಷ್ಮೀ ವ್ರತದ ಪ್ರಭಾವದಿಂದಾಗಿ ಹಾಗೂ ಲಕ್ಷ್ಮಿಯು ಪ್ರಸನ್ನಳಾಗಿದ್ದರಿಂದ ಅವರ ಮುಂದಿನ ಜನ್ಮವು ರಾಜಮನೆತನದಲ್ಲಿ ಆಯಿತು. ಹಿಂದಿನ ಜನ್ಮದಲ್ಲಿ ಮಾಡಿದ ಲಕ್ಷ್ಮೀ ವ್ರತದ ಪ್ರಭಾವದಿಂದ ಸುರಶ್ಚಂದ್ರಿಕೆ ಐಶ್ವರ್ಯವನ್ನ ಭೋಗಿಸುತ್ತಿರೋಳು. ಆದರೆ ಈಗ ಅವಳಿಗೆ ಲಕ್ಷ್ಮೀ ವ್ರತದ ನೆನಪಿಲ್ಲ. ಅವಳಿಗೆ ಲಕ್ಷ್ಮೀ ವ್ರತದ ನೆನಪನ್ನ ಮಾಡಿಸುವುದಕ್ಕಾಗಿ ನಾನು ಬಂದಿರುವೆನೆಂದು ರುದ್ರಶ್ರೀ ರೂಪದಲ್ಲಿದ್ದ ಲಕ್ಷ್ಮಿಯು ಹೇಳಿದಳು. ಇದನ್ನೆಲ್ಲ ಕೇಳಿದ ಮೇಲೆ ದಾಸಿಗೆ ಆಶ್ಚರ್ಯವೆನಿಸಿತು. ದಯಮಾಡಿ ಲಕ್ಷ್ಮೀ ವ್ರತವನ್ನ ಯಾವಾಗ ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ನನಗೂ ಸ್ವಲ್ಪ ಹೇಳುವಿರಾ ಎಂದು ಲಕ್ಷ್ಮಿಯನ್ನ ಕೇಳಿದಳು. ಆ ರುದ್ರಶ್ರೀ ರೂಪದಲ್ಲಿದ್ದ ಲಕ್ಷ್ಮಿಯು ವ್ರತವನ್ನ ಹೇಗೆ ಮಾಡಬೇಕೆಂದು ಹೇಳತೊಡಗಿದಳು. ಕೇಳು. ಮಾರ್ಗಶಿರ ತಿಂಗಳಿನ ಪ್ರತಿ ಗುರುವಾರ ಮುಂಜಾನೆ ಸ್ನಾನ ಮಾಡಿ 5 ಗಿಡಗಳ ಎಲೆ, 5 ವೀಳ್ಯದೆಲೆ ಹಾಗೂ ಮಾವಿನ ತಳಿರನ್ನು ತಂದು ಒಂದು ತುಂಬಿದ ಕಳಶದಲ್ಲಿ ಇಡಬೇಕು. ಪೂಜೆ ಮಾಡುವ ಸ್ಥಳವನ್ನು ಸಾರಿಸಿ ರಂಗೋಲಿಯನ್ನು ಹಾಕಿ ಮಣೆಯನ್ನಿಟ್ಟು ಅದರ ಮೇಲೆ ಕಲಶವನ್ನಿಡಬೇಕು. ಕಲಶದಲ್ಲಿ ನಾಣ್ಯ, ಅಡಿಕೆ, ಹವಳ, ಗರಿಕೆ, ದೂರ್ವೆಯನ್ನು ಹಾಕಬೇಕು. ಕಲಶದ 8 ಕಡೆಯಲ್ಲಿ ಅರಿಶಿಣದ ಕುಂಕುಮದ ಬೊಟ್ಟನ್ನು ಇಡಬೇಕು. ಹಿಂಭಾಗದಲ್ಲಿ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಬೇಕು. ಸಮೀಪದಲ್ಲಿ ದೀಪವನ್ನು ಹಚ್ಚಿಡಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎನ್ನುತ್ತಾ ಪೂಜೆಯನ್ನು ಆರಂಭಿಸಬೇಕು. ತುಪ್ಪದ ನೀಲಾಂಜನವನ್ನು ಬೆಳಗಿಸಬೇಕು. ಲೋಟದಲ್ಲಿ ಹಾಲನ್ನಿಡಬೇಕು. ಹಣ್ಣು ಹಂಪಲುಗಳನ್ನು, ಪೂರಿ ಲಾಡುಗಳನ್ನು ನೈವೇದ್ಯವಾಗಿ ತೋರಿಸಬೇಕು.
ಮಕ್ಕಳನ್ನು ಸುಖವಾಗಿರಿಸು. ನನಗೆ ಸೌಭಾಗ್ಯವನ್ನು ಕೊಡು. ನಿತ್ಯ ಪೂಜಿಸುವಂತೆ ಮಾಡಿಸಿಕೊ. ಬೆಳ್ಳಿ ಬಂಗಾರದ ಪ್ರಕಾಶ ಬೀಳಲಿ. ಹಾಲು ಹಣ್ಣುಗಳ ಉತ್ಪಾದನೆ ಆಗಲಿ. ನನ್ನ ನಮಸ್ಕಾರವು ನಿನಗೆ ತಲುಪಲಿ. ನಿನ್ನ ಆಶೀರ್ವಾದವು ನನಗೆ ಸಿಗಲಿ. ಎಣ್ಣೆ ತುಪ್ಪಗಳ ದೀಪವು ನಿನಗೆ ಕಾಣಲಿ ಎಂದು ಪ್ರಾರ್ಥಿಸಿ ಮನಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಗೋಮಾತೆಗೆ ಹೋಳಿಗೆಯನ್ನು ನೈವೇದ್ಯವಾಗಿ ಕೊಡಬೇಕು. ಪೂಜೆ ಮಾಡುವವರು ವ್ರತಸ್ಥರಾಗಿರಬೇಕು. ರಾತ್ರಿ ಆದರೆ ಜಾಗರಣೆಯನ್ನು ಮಾಡಬೇಕು. ಇಲ್ಲ ಸಲ್ಲದ್ದನ್ನು ಮಾತನಾಡಬಾರದು. ಮುಂಜಾನೆ ಕಲಶದಲ್ಲಿರುವ ನೀರನ್ನು ನದಿ ಅಥವಾ ಬಾವಿಯಲ್ಲಿ ಹಾಕಬೇಕು. ಪೂಜೆ ಮಾಡಿದ ಸ್ಥಳದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈ ರೀತಿ ಮಾರ್ಗಶಿರ ತಿಂಗಳಿನ 4 ಗುರುವಾರ ಇಲ್ಲವೇ ಒಮ್ಮೊಮ್ಮೆ 5 ಬರುತ್ತವೆ. ಈ ವ್ರತವನ್ನು ಆಚರಿಸಬೇಕು. ಯಥಾನುಶಕ್ತಿ ದಾನ ಧರ್ಮವನ್ನು ಮಾಡಬೇಕು. ಇದೆಲ್ಲವನ್ನೂ ಧ್ಯಾನದಲ್ಲಿಟ್ಟುಕೊಂಡು ಭಕ್ತಿಯಿಂದ ಲಕ್ಷ್ಮೀ ವ್ರತವನ್ನು ಮಾಡಬೇಕು. ನಿನ್ನ ಕಲ್ಯಾಣವಾಗುವುದು. ನಿನಗೆ ಯಾರಾದರೂ ಈ ಕಥೆಯನ್ನು ಕೇಳಿದರೆ, ಭಕ್ತಿಯಿಂದ ಕೇಳಿದರೆ ಮಾತ್ರ ಈ ವ್ರತದ ಮಹಿಮೆಯನ್ನು ಹೇಳು. ಅಭಕ್ತಿಯಿಂದ ಕೇಳಿದರೆ ಹೇಳಬೇಡ. ದಾಸಿಯು ಇದನ್ನೆಲ್ಲವನ್ನೂ ಕೇಳಿದ ನಂತರ ಆ ರುದ್ರಶ್ರೀಗೆ ನಮಸ್ಕಾರ ಮಾಡಿದಳು. ಅಜ್ಜಿಯವರೇ, ನಾನು ನಿಮ್ಮ ಬಹಳಷ್ಟು ವೇಳೆಯನ್ನು ತೆಗೆದುಕೊಂಡು ನಿಮ್ಮನ್ನು ತಡೆ ಹಿಡಿದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಎಂದು ಹೇಳಿ ರಾಣಿಯನ್ನು ಕೇಳಿ ಬರುತ್ತೇನೆ ಎಂದು ಅಂತಃಪುರದ ಒಳಗೆ ಹೋದಳು. ದಾಸಿಯು ರಾಣಿಗೆ ಓರ್ವ ಬ್ರಾಹ್ಮಣ ಸ್ತ್ರೀ ತಮ್ಮನ್ನ ಭೇಟಿಯಾಗಲು ಬಂದಿರುವಳು ಎಂದು ಹೇಳಿದಳು. ವೈಭವದಿಂದಾಗಿ ರಾಣಿಗೆ ಗರ್ವ ಬಂದಿತ್ತು. ಅದರಿಂದಾಗಿ ದಾಸಿಯ ಹೇಳಿಕೆ ಅವಳ ಮನಸ್ಸಿಗೆ ಬರಲಿಲ್ಲ. ಅದಕ್ಕಾಗಿ ಅವಳಿಗೆ ಕೋಪ ಬಂದಿತು. ರಾಣಿಯು ಉನ್ಮತ್ತಳಾಗಿದ್ದಳು. ಅವಳು ಕೋಪದಿಂದ ಹೊರಗೆ ಬಂದು, ರುದ್ರಶ್ರೀಗೆ, ಯಾರು ನೀನು? ಇಲ್ಲಿಗೆ ಏಕೆ ಬಂದಿರುವೆ? ಯಾರು ನಿನಗೆ ಒಳಗೆ ಬಿಟ್ಟವರು? ಹೊರಟು ಹೋಗು ಇಲ್ಲಿಂದ ಎಂದು ಹೇಳಿದಳು. ಆಗ ಲಕ್ಷ್ಮಿಯು, ದುಷ್ಟಳೆ, ಏತಕ್ಕೆ ಇಷ್ಟು ಕೊಬ್ಬಿರುವೆ? ನಿನ್ನ ಈ ಉದ್ದಟ ವರ್ತನೆಯನ್ನು ಕಂಡು ಒಂದು ಕ್ಷಣವೂ ಇಲ್ಲಿ ಇರಬೇಕೆಂದು ಅನಿಸುವುದಿಲ್ಲ. ಇಂದು ಲಕ್ಷ್ಮಿಯ ದಿನವಿದ್ದು ನೀನು ನನಗೆ ಅವಮಾನಗೊಳಿಸಿರುವೆ. ಅದರ ಫಲ ನಿನಗೆ ಕೂಡಲೇ ಸಿಗುವುದು ಎಂದು ಹೇಳಿ ಲಕ್ಷ್ಮಿಯು ಅಲ್ಲಿಂದ ಹೊರಟು ಹೋದಳು. ಲಕ್ಷ್ಮಿಯು ಸಿಟ್ಟಿನಿಂದ ಅರಮನೆಯಿಂದ ಹೊರಗೆ ಬರುತ್ತಿರುವಾಗ ದಾರಿಯಲ್ಲಿ ಸುರಶ್ಚಂದ್ರಿಕೆ ರಾಣಿಯ ಮಗಳು ಶ್ಯಾಮಬಾಲೆಯು ದೃಷ್ಟಿಗೆ ಬಿದ್ದಳು. ಆಗ ಶ್ಯಾಮಬಾಲೆಯು ಅವರನ್ನು ಆಸಕ್ತಿಯಿಂದ ವಿಚಾರಿಸಲಾಗಿ ಲಕ್ಷ್ಮಿಯು ಅರಮನೆಯಲ್ಲಿ ನಡೆದ ಘಟನೆಯನ್ನು ಅವಳಿಗೆ ಹೇಳಿದಳು. ಹಾಗೆಯೇ ಲಕ್ಷ್ಮೀ ವ್ರತದ ಮಹಿಮೆಯನ್ನೂ ಸಹ ತಿಳಿಸಿದಳು. ಏಕೆಂದರೆ ಶ್ಯಾಮಬಾಲೆಯು ಈ ಪೂಜೆಯನ್ನು ಮಾಡಲಿ, ಅವಳಿಗೆ ಒಳ್ಳೆಯದಾಗಲಿ ಎಂದು ಲಕ್ಷ್ಮಿಯ ಮನಸ್ಸಿನಲ್ಲಿ ಬಂದಿತ್ತು. ಶ್ಯಾಮಬಾಲೆಯು ಲಕ್ಷ್ಮಿಯ ಮಾತುಗಳನ್ನು ನಮ್ರತೆಯಿಂದ ಕೇಳಿಕೊಂಡು ಆ ದಿನವೇ ಲಕ್ಷ್ಮೀ ವ್ರತವನ್ನು ಪ್ರಾರಂಭಿಸಿದಳು. ಅಂದು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ. ಲಕ್ಷ್ಮಿಯ ಕೃಪೆಯಿಂದ ಶ್ಯಾಮಬಾಲೆಯ ವಿವಾಹವು ಸಿದ್ದೇಶ್ವರ ರಾಜ್ಯದ ರಾಜಪುತ್ರ ಮಾಲಾಧರನೊಂದಿಗೆ ನೆರವೇರಿತು. ಶ್ಯಾಮಬಾಲೆಯು ಪತಿಗೃಹದಲ್ಲಿ ರಾಜವೈಭವದಲ್ಲಿ ವಾಸಿಸತೊಡಗಿದಳು. ಲಕ್ಷ್ಮಿಯ ಕೋಪದಿಂದಾಗಿ ಭದ್ರಶವರಾಜನ ರಾಜ್ಯವು ಅವನತಿಯನ್ನು ಹೊಂದಿತು. ಎಲ್ಲ ಸಂಪತ್ತುಗಳು ಹೋಗಿ ದಾರಿದ್ರ್ಯಾವಸ್ಥೆಯು ಬಂದಿತು. ವೇಳೆಗೆ ಸರಿಯಾಗಿ ಊಟವಿಲ್ಲ, ಹೊದೆಯಲು ಬಟ್ಟೆ ಇಲ್ಲ. ಈ ಸ್ಥಿತಿ ಬಂದದ್ದರಿಂದ ರಾಣಿಯು ರಾಜನಿಗೆ ಅಳಿಯನ ಹತ್ತಿರ ಸಹಾಯ ಕೇಳಲು ಯಾಚಿಸಿದಳು. ಅದರಂತೆ ರಾಜನು ಅಲಿಯುತ್ತಾ ಅಳಿಯನ ರಾಜಧಾನಿಗೆ ಬಂದನು. ನದಿ ತೀರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ರಾಜನನ್ನು ಶ್ಯಾಮಬಾಲೆಯ ದಾಸಿಯು ನೋಡಿದಳು. ಅವನ ಹತ್ತಿರ ಯಾರೆಂಬುದನ್ನು ಕೇಳಿ ತಿಳಿದುಕೊಂಡು ಶ್ಯಾಮಬಾಲೆಗೆ ತಿಳಿಸಿದನು. ಇದನ್ನು ಕೇಳಿದ ಶ್ಯಾಮಬಾಲೆಯು ತಂದೆಗೆ ವಸ್ತ್ರ, ಆಭರಣ, ಕುದುರೆಯನ್ನು ಕೊಟ್ಟು ತನ್ನ ಅರಮನೆಗೆ ಕರೆದೊಯ್ದಳು. ಈ ಎಲ್ಲ ವಿಷಯಗಳನ್ನು ಕೇಳಿದ ಮೇಲೆ ಶ್ಯಾಮಬಾಲೆಗೆ ತುಂಬ ದುಃಖವಾಯಿತು. ಅವಳು ತನ್ನ ತಂದೆಯನ್ನ 4 ದಿನಗಳ ಕಾಲ ಅರಮನೆಯಲ್ಲಿ ಉಳಿಸಿಕೊಂಡು ಆದರಾತಿಥ್ಯವನ್ನು ಮಾಡಿ ದ್ರವ್ಯಗಳನ್ನು ಕೊಟ್ಟು ತಂದೆಯನ್ನ ಕಳಿಸಿಕೊಟ್ಟಳು. ಆ ದ್ರವ್ಯದ ಪಾತ್ರೆಯನ್ನು ತೆಗೆದುಕೊಂಡು ರಾಜನು ತನ್ನ ಊರಿಗೆ ಹಿಂದಿರುಗಿದನು. ರಾಣಿಗೆ ದ್ರವ್ಯದ ಪಾತ್ರೆಯನ್ನು ತೋರಿಸಲಾಗಿ ಅದರಲ್ಲಿದ್ದ ದ್ರವ್ಯವು ಇದ್ದಿಲಾಗಿ ಕಂಡುಬಂದಿತ್ತು. ಯಾಕೆಂದರೆ ಲಕ್ಷ್ಮಿಗೆ ಅವಮಾನ ಮಾಡಿದ್ದಕ್ಕೆ ಹಾಗೂ ಕೋಪದಲ್ಲಿ ಲಕ್ಷ್ಮಿಯು ಅಲ್ಲಿಂದ ಹೊರಟು ಹೋಗಿದ್ದ ಪ್ರಭಾವ ದ್ರವ್ಯವು ಇದ್ದಿಲಾಗಿ ಕಂಡುಬಂದಿತ್ತು. ಕೆಲವು ದಿನಗಳ ನಂತರ ಸುರಶ್ಚಂದ್ರಿಕೆಯು ತನ್ನ ಮಗಳ ಮನೆಗೆ ಹೋದಳು.
ಆ ದಿನ ಮಾರ್ಗಶಿರ ಮಾಸದ 4ನೇ ಗುರುವಾರವಾಗಿತ್ತು. ಶ್ಯಾಮಬಾಲೆಯು ಎಂದಿನಂತೆ ಲಕ್ಷ್ಮೀ ವ್ರತದ ಸಿದ್ಧತೆಯಲ್ಲಿದ್ದಳು. ಪೂಜೆ ಮುಗಿಸಿ ಪ್ರಾರ್ಥನೆಯನ್ನ ಮಾಡಿದಳು. ಅದನ್ನು ನೋಡಿ ರಾಣಿಗೆ ತನ್ನ ತಪ್ಪಿನ ಅರಿವಾಯಿತು. ರಾಣಿಯು ಲಕ್ಷ್ಮಿಯ ಹತ್ತಿರ ಕ್ಷಮೆ ಬೇಡಿದಳು ಹಾಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದಳು ಮತ್ತು ಲಕ್ಷ್ಮೀ ವ್ರತವನ್ನು ಸಹ ಮಾಡಿದಳು. ಮಗಳಿಗೆ ನಡೆದ ಎಲ್ಲ ಘಟನೆಗಳನ್ನು ತಿಳಿಸಿದಳು. ಅದನ್ನು ಕೇಳಿ ಶ್ಯಾಮಬಾಲೆಗೆ ತುಂಬ ದುಃಖವಾಯಿತು. ಅವಳು ತನ್ನ ಪತಿಗೆ ತಂದೆಯ ರಾಜ್ಯವನ್ನ ಹಿಂದಿರುಗಿಸಿಕೊಡಲು ಹೇಳಿದಳು. ತನ್ನ ತಾಯಿಯನ್ನ ಅರಮನೆಗೆ ಕಳಿಸಿಕೊಟ್ಟಳು. ಹಾಗೆ ಶ್ಯಾಮಬಾಲೆಯ ಅಣ್ಣಂದಿರು ಸಹ ಅರಮನೆಗೆ ಮರಳಿ ಬಂದರು. ರಾಣಿಯು ಭಕ್ತಿಯಿಂದ ಲಕ್ಷ್ಮೀ ವ್ರತವನ್ನ ಪ್ರಾರಂಭಿಸಿದಳು. ಮಹಾಲಕ್ಷ್ಮಿಯು ಸುರಶ್ಚಂದ್ರಿಕೆ ವ್ರತದಿಂದಾಗಿ ಪ್ರಸನ್ನಳಾದಳು. ಅವರು ಮೊದಲಿನಂತೆಯೇ ರಾಜ್ಯದ ಆಡಳಿತವನ್ನು ನಡೆಸಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಶ್ಯಾಮಬಾಲೆಯು ತನ್ನ ತವರಿಗೆ ಬಂದಳು. ಆಗ ಸುರಶ್ಚಂದ್ರಿಕೆ ವೈಭೋಗವು ಮೊದಲಿನಂತೆ ಇದ್ದುದನ್ನು ಕಂಡು ಅವಳಿಗೆ ತುಂಬ ಆನಂದವಾಯಿತು. ಶ್ಯಾಮಬಾಲೆಯು ತನ್ನ ಸ್ವಗೃಹಕ್ಕೆ ಹೋಗುವಾಗ ಉಪ್ಪನ್ನು ತೆಗೆದುಕೊಂಡು ಹೋದಳು. ಅವಳ ಪತಿಯು ಅವಳನ್ನು ತವರಿನಿಂದ ಏನೇನು ತಂದಿರುವೆ ಎಂದು ಕೇಳಿದನು. ಆಗ ಅವಳು ರಾಜ್ಯದ ಸಾರವನ್ನು ತಂದಿರುವೆ ಎಂದಳು. ಆದರೆ ಮಾಲಾಧರನಿಗೆ ಏನೂ ಅರ್ಥವಾಗಲಿಲ್ಲ. ಆ ದಿನ ಅವಳು ಉಪ್ಪನ್ನು ಹಾಕದೆ ಅಡಿಗೆ ಮಾಡಿದಳು. ಊಟವನ್ನು ಮಾಡುತ್ತಿರುವಾಗ ಮಾಲಾಧರನು ಉಪ್ಪು ಏಕೆ ಹಾಕಿಲ್ಲ ಎಂದು ಕೇಳಿದನು. ಆಗ ಅವಳು ಸ್ವಲ್ಪ ಉಪ್ಪನ್ನು ಹಾಕಿ ಇದೇ ದೇಶದ ಸಾರ ಎಂದು ಹೇಳಿದಳು. ಮಾಲಾಧರನಿಗೆ ಅವಳ ಉತ್ತರವನ್ನು ಕೇಳಿ ತುಂಬ ಆನಂದವಾಯಿತು. ಕೇವಲ ಹಣ ಅಂತಸ್ತು ಇದೇ ತೃಪ್ತಿಯಲ್ಲ, ಮನುಷ್ಯನಿಗೆ ಊಟ ಮಾಡುವಾಗ ಒಂದು ಸಣ್ಣ ಉಪ್ಪಾದರೂ ಸರಿ ತುಂಬ ಆನಂದವನ್ನು ಕೊಡುತ್ತದೆ ಅನ್ನುವ ರೀತಿ ಅವಳದ್ದಾಗಿತ್ತು. ಈ ಕಥೆಯನ್ನು ಕೇಳುವವರಿಗೆ, ಓದುವವರಿಗೆ ಹಾಗೂ ವ್ರತ ಮಾಡುವವರಿಗೆ ಸುಖ, ಸಮಾಧಾನ ಮತ್ತು ವೈಭವ ಸಿಗುವುದು. ವೈಭವ ದೊರೆತ ನಂತರ ಅಹಂಕಾರದಿಂದ ಮೆರೆಯಬಾರದು, ದಾನ ಧರ್ಮಗಳನ್ನು ಮರೆಯಬಾರದು. ಅಂದರೆ ಮಾತ್ರ ರಾಜರಾಣಿಯರು ಸುಖವಾಗಿ ಇದ್ದ ಹಾಗೆ ನಮಗೂ ನಿಮಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ದೊರೆಯುತ್ತದೆ. ಇಲ್ಲಿಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಕಥೆ ಮುಕ್ತಾಯವಾಗುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ.